ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಮಾಘ ಮಾಸದ ಶುಕ್ಲ ಸಪ್ತಮಿ, ಇದು ಸೂರ್ಯನಿಗೆ ಸಂಬಂಧಪಟ್ಟ ದಿವಸ. ಸೂರ್ಯನ ರಥ ಉತ್ತರ ಕಡೆಗೆ ತಿರುಗುವುದು ಅವತ್ತು ಗೋಚರವಾಗತ್ತಾದ್ದರಿಂದ ಅದಕ್ಕೆ 3 ಅಂಶವನ್ನು ಹೇಳ್ತಾರೆ ರಥಸಪ್ತಮಿಯ ಆಚರಣೆ. ಒಂದು, ಅರ್ಕಪತ್ರ ತಿಲಪಿಷ್ಟ ಸ್ನಾನ ಅಂತಂತಾರೆ. ಅಂದರೆ ಎಕ್ಕದ ಎಲೆಗಳನ್ನು ತೆಗೆದು 7 ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಮೈ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡೋದು. ತಿಲಪಿಷ್ಟ ಅಂದರೆ ಎಳ್ಳಿನ ಪುಡಿ, ಅದನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಇದು ಒಂದು ಅಂಶ. ಇನ್ನೊಂದು, ಸೂರ್ಯಾಂತರ್ಗತ ನಾರಾಯಣನನ್ನು ಆರಾಧನೆ ಮಾಡತಕ್ಕಂಥದ್ದು. ಮತ್ತೊಂದು, ಕೂಷ್ಮಾಂಡ ದಾನವನ್ನು ಕೊಡ್ತಕ್ಕಂಥದ್ದು. ರಥಸಪ್ತಮಿಯ ಸ್ನಾನ ಇದೆಯಲ್ಲ, ಆ ರಥಸಪ್ತಮಿಯಲ್ಲಿ ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಮಾಡಬೇಕು. ಸೂರ್ಯಗ್ರಹಣ ತುಲ್ಯಾತು ಶುಕ್ಲೇ ಮಾಘಸ್ಯ ಸಪ್ತಮಿ ಅರುಣೋದಯ ವೇಲಾಯಾಂ ತಸ್ಯಾಂ ಸ್ನಾನಂ ಮಹಾಫಲಂ ಅಂತ. ರಥಸಪ್ತಮಿಯ ದಿವಸ ಅರುಣೋದಯ ಕಾಲದ ಸ್ನಾನ ಸೂರ್ಯಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಕೊಡುತ್ತೆ ಅನ್ನುವುದನ್ನು ಸ್ಮೃತಿಯಲ್ಲಿ ಹೇಳ್ತಾರೆ. ಅರ್ಕ ಅಂದರೆ ಎಕ್ಕದ ಮರ, ಅರ್ಕಪತ್ರ ಅಂದರೆ ಎಕ್ಕದ ಎಲೆ. ಆ ಎಕ್ಕೆಯ ಎಲೆಗಳನ್ನು ಮತ್ತು ಎಳ್ಳಿನ ಪುಡಿಯನ್ನು ತೆಗೆದುಕೊಂಡು ನದಿ ಅಥವಾ ಸರೋವರಕ್ಕೆ ಹೋಗಿ ಅಲ್ಲಿ ಸೂರ್ಯ ಉಪರಾಗ ಪರ್ವಕಾಲ ಸ್ನಾನ ಫಲಾವಾಪ್ತ್ಯರ್ಥಂ ಸವಿತೃ ಅಂತರ್ಗತ ಪ್ರಾಣಸ್ಥ ಸವಿತೃನಾರಾಯಣ ಪ್ರೀತ್ಯರ್ಥಂ ಅರ್ಕಪತ್ರ ತಿಲಪಿಷ್ಟ ಸ್ನಾನಮಹಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಬೇಕು. ಅಂದರೆ ಸೂರ್ಯಗ್ರಹಣ ಸ್ನಾನದ ಫಲವನ್ನು ಪಡೆಯುವುದಕ್ಕೋಸ್ಕರ ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾರಾಯಣದ ಪ್ರೀತಿಗೋಸ್ಕರವಾಗಿ ಅರ್ಕಪತ್ರ ತಿಲಪಿಷ್ಟಗಳ ಸ್ನಾನವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಬೇಕು. 7 ಎಕ್ಕದ ಎಲೆಗಳನ್ನು ಮತ್ತೆ ಎಳ್ಳಿನ ಪುಡಿಯನ್ನು ತಲೆಯ ಮೇಲಿಟ್ಟುಕೊಂಡು ಸವಿತೃನಾರಾಯಣನನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಬೇಕು. ಅಕಸ್ಮಾತ್ ನಾವು ಮನೆಯಲ್ಲೇ ಸ್ನಾನ ಮಾಡುವುದಾದರೂ ಕೂಡ ಎಕ್ಕದ ಎಲೆಗಳನ್ನು ಪ್ರಾಚೀನ ಸಂಪ್ರದಾಯದಂತೆ ದೇಹದ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು. ಯದ್ಯದ್ ಜನ್ಮಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ. ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡೋದ್ರಿಂದ ಇದಕ್ಕೆ ಮಕರ ಮಾಸ ಅಂತಲೂ ಕರೀತಾರೆ. 7 ಜನ್ಮದ ಪಾಪಗಳನ್ನು 7 ಜನ್ಮದ ಶೋಕಗಳನ್ನು ಈ ರಥಸಪ್ತಮಿಯ ದೇವತೆ ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು 7 ಎಕ್ಕದೆಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಅದರಲ್ಲಿ ಸಪ್ತ ಸಪ್ತ ಪ್ರಿಯೇ ದೇವಿ ಸಪ್ತಲೋಕ ಸುಪೂಜಿತೆ ಸಪ್ತ ಜನ್ಮಾರ್ಜಿತಂ ಪಾಪಂ ಹರ ಸಪ್ತಮಿ ಸತ್ವರಂ. 7 ಲೋಕಗಳಿಂದ ಪೂಜಿತಳಾದ ಸಪ್ತಾಶ್ವ 7 ಕುದುರೆಗಳ ರಥವನ್ನು ಒಳಗೊಂಡಿರುವ ಸೂರ್ಯನಿಗೆ ಪ್ರಿಯಳಾದ ರಥಸಪ್ತಮಿ ದೇವಿಯೇ, ನನ್ನ 7 ಜನ್ಮಕೃತವಾದ ಪಾಪಗಳನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಮತ್ತೆ 7 ಬಗೆಯ ಪಾಪ ಅಂದರೆ 7 ಜನ್ಮದ ಪಾಪ 7 ಬಗೆಯ ಪಾಪಗಳು ಅಂತಾರೆ. 7 ಬಗೆಯ ಪಾಪಗಳು ಅಂದರೆ ಯಾವುದು? ಏತಜ್ಜನ್ಮಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋ ವಾಕ್ ಕಾಯಜಂ ಯಚ್ಚ ಜ್ಞಾತಾಜ್ಞಾತೆ ಚ ಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಅಂತಂದರೆ ಈ ಜನ್ಮದ ಪಾಪ, ಇನ್ನೊಂದು ಬೇರೆ ಜನ್ಮದ ಪಾಪ ಮತ್ತು ಮನಸ್ಸಿನಲ್ಲಿ ಮಾಡದ ಪಾಪಗಳು, ವಚನದ ಮೂಲಕ ಮಾತಿನ ಮೂಲಕ ಸಂಭವಿಸುವ ಪಾಪಗಳು, ದೈಹಿಕವಾಗಿ ದೇಹದಿಂದ ಮಾಡುವಂತಹ ಪಾಪಗಳು, ತಿಳಿದು ಮಾಡುವ ಪಾಪಗಳು, ತಿಳಿಯದೆ ಮಾಡುವ ಪಾಪಗಳು, ಹೀಗೆ 7 ಬಗೆಯ ಪಾಪಗಳನ್ನು ಮಕರ ಮಾಸದ ಸಪ್ತಮಿಗೆ ಅಧಿಪತಿಯಾದ ಸಪ್ತಾಶ್ವ ಸೂರ್ಯ ನೀನು ಪರಿಹಾರ ಮಾಡು ಅಂತ ಆ ಪ್ರಾರ್ಥನೆಯ ಅರ್ಥ. ಹೀಗೆ 7 ಬಗೆಯ ಪಾಪಗಳಿಂದ ಬರಬಹುದಾದ 7 ವ್ಯಾಧಿಗಳನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಆರೋಗ್ಯಕ್ಕೆ ಕಾರಣನಾದಂತಹ ಆ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡಬೇಕು. ಸಪ್ತ ಸಪ್ತ ಮಹಾಸಪ್ತ ಸಪ್ತಾಶ್ವ ರಥಭೂಷಣ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. 7 ಕುದುರೆಗಳನ್ನು ಒಳಗೊಂಡಿರುವ ರಥವೇರಿ ಕುಳಿತ ಹೇ ಸಪ್ತಮಿಯ ದೇವ ಸೂರ್ಯ, ನಿನ್ನ ಒಲಿಮೆಗಾಗಿ ನಾನು 7 ಎಕ್ಕದ ಎಲೆಗಳನ್ನು ಧರಿಸಿ ಸಪ್ತಮಿಯ ಸ್ನಾನವನ್ನು ಮಾಡ್ತಾ ಇದ್ದೇನೆ ಅಂತ ಆ ಶ್ಲೋಕವನ್ನು ಹೇಳ್ತಾ 7 ಬಾರಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಒಂದು ಅರ್ಘ್ಯ ಕೊಡೋದು.
ಈ ಆಚರಣೆ ಒಳಗೆ ಸ್ವಲ್ಪ ಸಂಪ್ರದಾಯ ಭೇದ ಇದೆ. ಕೆಲವರು ಒಂದೊಂದು ಎಲೆಯನ್ನ ತಲೆಯ ಮೇಲೆ ಇಟ್ಕೊಂಡು 7 ಬಾರಿ ಮುಳುಗ್ತಾರೆ, 7 ಎಲೆಗಳನ್ನು ಇಟ್ಕೊಂಡು. ಇನ್ನು ಕೆಲವೊಮ್ಮೆ 7 ಎಲೆಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಮುಳುಗುವ ಕ್ರಮನೂ ಇದೆ. ಮನೆಯಲ್ಲಿ ಮಾಡಿಕೊಂಡಾಗ 2 ಭುಜಗಳು, 2 ಮಂಡಿಗಳು, 2 ಪಾದಗಳ ಮೇಲೆ, ಒಂದು ತಲೆಯ ಮೇಲೆ, ಹೀಗೆ 7 ಸ್ಥಳಗಳಲ್ಲಿ 7 ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವ ಪದ್ಧತಿ ಜಾರಿಯಲ್ಲಿದೆ. ಜೊತೆಯಲ್ಲಿ ಎಳ್ಳಿನ ಪುಡಿಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವರಿಗೆ ಎಳ್ಳು ಅಂದ್ರೇ ಮಹಾ ಭಯ ಪಡ್ತಾರೆ. ಎಳ್ಳು ಮುಟ್ಟಿಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡ್ತಾರೆ. ಎಳ್ಳು ಪವಿತ್ರ, ಮುಟ್ಟಿದ ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ, ಅಷ್ಟೇ ಹೊರತು ಇನ್ನೇನು ಅಲ್ಲ. ಹಾಗಾಗಿ ರಥಸಪ್ತಮಿ ದಿವಸ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡೋದು, ಎಳ್ಳನ್ನು ದಾನ ಕೊಡೋದು, ಎಳ್ಳನ್ನು ಹಾಕಿ ಹೋಮ ಮಾಡೋದು, ಹೀಗೆ ನಾನಾ ತರಹದ ಎಳ್ಳಿನ ಬಳಕೆಯನ್ನ ಅವತ್ತು ಮಾಡುವ ಸಂಪ್ರದಾಯ ಇದೆ. ಎಳ್ಳನ್ನು ತಿನ್ನೋದು, ಎಳ್ಳನ್ನು ದಾನ ಮಾಡೋದು, ಎಳ್ಳಿನಿಂದ ಹೋಮವನ್ನು ಮಾಡೋದು, ಎಳ್ಳು ಹಚ್ಚಿಕೊಂಡು ಸ್ನಾನವನ್ನು ಮಾಡೋದು, ಹೀಗೆ ನಾನಾ ಬಗೆಯಾಗಿ ಎಳ್ಳಿನ ಬಳಕೆಯನ್ನು ಅವತ್ತು ಹೇಳ್ತಾರೆ. ಹಾಗಾಗಿ ನಾವು ಎಲ್ಲರಿಗೂ ಎಳ್ಳು ಬೇರಿಸೋದು ಅಂತ ಒಂದು ಕ್ರಮ ಹೇಳ್ತೇವೆ. ಹಾಗಾಗಿ ಎಳ್ಳು ದಾನ ಅಂದರೆ ಯಾರು ತಗೊಳ್ಳೋಕ್ಕೆ ಹಿಂಜರಿತಾರೆ. ಅದು ನಮ್ಮಲ್ಲಿ ಒಂದು ಸಂಪ್ರದಾಯ ಬಂತು, ಎಳ್ಳಿಗೆ ಕೆಲವು ಪದಾರ್ಥಗಳನ್ನೆಲ್ಲ ಬೆರೆಸಿ ಅದನ್ನು ಎಲ್ಲರಿಗೂ ಎಳ್ಳು ಎರೆಯೋದು ಅಂತ, ಎಳ್ಳು ಕೊಟ್ಬಿಟ್ಟು ಬರೋದು ಅಂತ. ಅದು ಎಳ್ಳು ದಾನ ಕೊಡಬೇಕು ಅನ್ನುವುದರ ಸಂಕೇತವಾಗಿ ಎಲ್ಲರಿಗೂ ಎಳ್ಳನ್ನು ಹಂಚಿ ಬರೋದು. ಆನಂತರ ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದು. ಹೀಗೆ ರಥಸಪ್ತಮಿಯ ಆಚರಣೆಯ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಸಪ್ತವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾರ್ಘ್ಯಂ ದಿವಾಕರ. ಕೈ ಬೊಗಸೆಯಲ್ಲಿ ನೀರು ಹಿಡ್ಕೊಂಡು ಪೂರ್ವಕ್ಕೆ ಅಭಿಮುಖವಾಗಿ ನಿಂತುಕೊಂಡು ಈ ಶ್ಲೋಕವನ್ನು ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕು. ಸ್ನಾನ ಅನಂತರ ನಿತ್ಯಕರ್ಮವನ್ನು ಮುಗಿಸಿ ಅಂಗಳದಲ್ಲಿ ರಥದ ಚಿತ್ರ ಬರೆದು ಅದರೊಳಗೆ ಸೂರ್ಯ ಇರುವಂತೆ ಒಂದು ಚಿತ್ರವನ್ನು ಬರೆದು ಅದರಲ್ಲಿ ಸೂರ್ಯನನ್ನ ಪೂಜೆ ಮಾಡತಕ್ಕಂತಹ ಪದ್ಧತಿಯೂ ಇದೆ. ಅನೇಕ ದವಸ ಧಾನ್ಯಗಳನ್ನೆಲ್ಲ ರಥದ ಬುಡದಲ್ಲಿ ಇಟ್ಟು ರಥದ ರಂಗೋಲಿ ಹಾಕಿ ಅದರಲ್ಲಿ ಸೂರ್ಯನನ್ನ ಚಿತ್ರ ಬರೆದು ಸೂರ್ಯಾಂತರ್ಗತ ನಾರಾಯಣನನ್ನು ಪೂಜೆ ಮಾಡುವ ಒಂದು ಕ್ರಮ ನಮ್ಮಲ್ಲಿದೆ. ಅನಂತರ ಆ ಸೂರ್ಯನಾರಾಯಣನನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪುಹು ಧೃತಶಂಖ ಚಕ್ರ ಎಂಬ ಮಂತ್ರದಿಂದ ಸವಿತೃಮಂಡಲ ಮಧ್ಯವರ್ತಿಯಾದ ತಾವರೆಯ ಆಸನದಲ್ಲಿ ಕುಳಿತಂತಹ ಕೇಯೂರ ಮಕರ ಕುಂಡಲ ಕಿರೀಟ ಹಾರಗಳನ್ನು ಧರಿಸಿರತಕ್ಕಂತಹ ಬಂಗಾರದ ಹೊಂಬಣ್ಣದ ಶರೀರದವನಾದ ಶಂಖಚಕ್ರಗಳನ್ನು ಹಿಡಿದಂತಹ ನಾರಾಯಣನ ರೂಪವನ್ನು ನಾವು ಕಣ್ಣು ಮುಚ್ಚಿ ಮನಸ್ಸಲ್ಲಿ ಧ್ಯಾನ ಮಾಡಿ ಆ ಸೂರ್ಯಾಂತರ್ಗತ ನಾರಾಯಣನನ್ನು ಧ್ಯಾನ ಮಾಡಿ ಷೋಡಶೋಪಚಾರವನ್ನು ಪೂಜೆ ಮಾಡತಕ್ಕಂತಹದ್ದು. ಇದಿಷ್ಟು ಆ ರಥಸಪ್ತಮಿಯ ಆಚರಣೆಗೆ ಸಂಬಂಧಪಟ್ಟಂತಹ ಸಂಗತಿಗಳು. ಅದರಂತೆ ಆ ಪೂಜೆ ಮುಗಿದ ಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ದಿವಾಕರಂ ದೀಪ್ತ ಸಹಸ್ರರಶ್ಮಿಂ ತೇಜೋಮಯಂ ಜಗತಃ ಕರ್ಮ ಸಾಕ್ಷಿಂ ಅಂಶುಂ ಭಾನುಂ ಸೂರ್ಯಮಾದ್ಯಂ ಗ್ರಹಾಣಾಂ ರವಿಂ ಸದಾ ಶರಣಮಹಂ ಪ್ರಪದ್ಯೆ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋವರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬುದಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಅನಂತರ ಕೂಷ್ಮಾಂಡ ದಾನ ಅಂದರೆ ಕುಂಬಳಕಾಯಿಯನ್ನು ದಾನ ಕೊಡ್ತಕ್ಕಂಥದ್ದು. ಅಕ್ಕಿಯ ಮೇಲೆ ಅಥವಾ ಭತ್ತದ ಮೇಲೆ ಬೂದು ಕುಂಬಳಕಾಯಿಯನ್ನು ಇಟ್ಟು ಮುತ್ತು ಹವಳ ರತ್ನ ಚಿನ್ನಗಳನ್ನು ಯಥಾಶಕ್ತಿ ಅದರ ಜೊತೆಗೆ ಇಟ್ಟು ದೀಪ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಅದನ್ನು ದಾನ ಕೊಡ್ತಕ್ಕಂಥದ್ದು. ದಾನ ಕೊಡಬೇಕಾದ್ರೆ ಒಂದು ಕ್ರಮ ಸಂಕಲ್ಪ ಹೇಳ್ತಾರೆ. ಮಮ ಪುತ್ರ ಪೌತ್ರಾದಿ ಸತ್ಸಂತಾನ ಸೌಭಾಗ್ಯ ವೃದ್ಧ್ಯರ್ಥಂ ಮಾಸ ನಿಯಾಮಕ ಮಾಧವಾತ್ಮಕ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಸೋಪಸ್ಕರ ಕೂಷ್ಮಾಂಡ ದಾನಮಹಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿ ಆ ಕೂಷ್ಮಾಂಡ ದೇವತಾಭ್ಯೋ ನಮಃ ಅಂತ ಹೇಳಿ ಆ ಕುಂಬಳಕಾಯಿ ಮೇಲೆ ಮಂತ್ರಾಕ್ಷತೆ ಹಾಕಿ ಅಲ್ಲಿರುವ ದೇವತೆಯನ್ನು ಪೂಜೆ ಮಾಡಿ ಅದನ್ನು ದಾನ ಕೊಡ್ತಕ್ಕಂಥದ್ದು. ದಾನ ಕೊಡಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕು ಅಂತಾರೆ. ಬ್ರಹ್ಮ ಹತ್ಯಾದಿ ಪಾಪಘ್ನಂ ಬ್ರಹ್ಮಣ ನಿರ್ಮಿತಂ ಪುರ ಕೂಷ್ಮಾಂಡಂ ಬಹುಬೀಜಾಢ್ಯಂ ಪುತ್ರ ಪೌತ್ರಾದಿ ವೃದ್ಧಿದಂ ಮುಕ್ತ ಪ್ರವಾಲ ಹೇಮಾದಿಯುಕ್ತಂ ದತ್ತಂ ತವದ್ವಿಜ ಅನಂತ ಪುಣ್ಯ ಫಲದಂ ಅತಃಶಾಂತಿಂ ಪ್ರಯಚ್ಛಮೆ ಎಂಬುದಾಗಿ ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡುವಂತಹ ಕೂಷ್ಮಾಂಡವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಅನೇಕ ಬೀಜಗಳು ಅದರೊಳಗಿದೆ. ಅದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕುಂಬಳಕಾಯಿ ಬೀಜಗಳನ್ನು ನೆಟ್ಟಾಗ ಬಳ್ಳಿಯಾಗಿ ಅನೇಕ ಕಡೆಯಲ್ಲಿ ಬೆಳವಣಿಗೆಯನ್ನು ಪಡೆಯುತ್ತೆ. ಹಾಗೆ ನಮ್ಮ ವಂಶ ಚೆನ್ನಾಗಿ ಬೆಳೆದು ಅರಳಬೇಕು. ಅದಕ್ಕೋಸ್ಕರವಾಗಿ ಈ ಕೂಷ್ಮಾಂಡವನ್ನು ದಾನ ಕೊಡ್ತಾ ಇದ್ದೇನೆ. ಕೂಷ್ಮಾಂಡದ ಜೊತೆಯಲ್ಲಿ ಮುತ್ತು
ಆನಂತರ ಹವಳ, ಹೇಮ ಇದನ್ನು ಜೊತೆಗಿಟ್ಟು ದಕ್ಷಿಣ ತಾಂಬೂಲಗಳನ್ನಿಟ್ಟು ನಾನು ದಾನ ಮಾಡ್ತಾ ಇದ್ದೇನೆ ಹಾಗೆ ಅಂತ ಆ ಮಂತ್ರದ ಅಭಿಪ್ರಾಯ. ಇಮಂ ವ್ರೀಹಿ ರಾಶಿಸ್ಥಂ ಇಕ್ಷುದಂಡ ಆಮಲಕ ದೀಪಾದಿ ಉಪಸ್ಕರ ಸಂಯುತಂ ಕೂಷ್ಮಾಂಡಂ ಸದಕ್ಷಿಣಾಕಂ ಸತಾಂಬೂಲಂ ವಿಷ್ಣು ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೆ. ಅಂದರೆ ಅಕ್ಕಿಯ ರಾಶಿಯ ಮೇಲೆ ಕಬ್ಬಿನ ಜಲ್ಲೆ, ನೆಲ್ಲಿಕಾಯಿ, ದೀಪ, ವಸ್ತ್ರ ಇತ್ಯಾದಿಗಳನ್ನೆಲ್ಲ ಒಳಗೊಂಡಂತೆ ಕೂಷ್ಮಾಂಡವನ್ನಿಟ್ಟು ದಾನ ಕೊಡ್ತಾ ಇದ್ದೇನೆ. ನಿಮಗೆ ಕೊಟ್ಟ ವಸ್ತು ನನಗೆ ಸೇರಿದ್ದಲ್ಲ, ಇದು ನಿಮಗೆ ಸೇರಿದ್ದು ಅನ್ನುವಂಥ ಅನುಸಂಧಾನ ಇಟ್ಟುಕೊಂಡು ಆ ಕೂಷ್ಮಾಂಡ ದಾನವನ್ನು ಕೊಟ್ಟು ಅದರಿಂದ ದೇವರ ಪ್ರೀತಿಯಾಗಲಿ ಅಂತ ಸಮರ್ಪಣೆ ಮಾಡಬೇಕು. ಈ ರಥಸಪ್ತಮಿಯ ದಿವಸ ಸೂರ್ಯನ ಸ್ತೋತ್ರ, ಸೂರ್ಯನ ಕವಚ, ಹಾಗೆ ಆದಿತ್ಯ ಹೃದಯ ಇತ್ಯಾದಿ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬಹುದು. ರಾಮದೇವರು ಉಪದೇಶ ಪಡೆದಂತಹ ಆದಿತ್ಯ ಹೃದಯ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಸಿದ್ಧವಾಗಿದೆ. ಅದು ರಾಮದೇವರು ನಮಗೆ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ಆದಿತ್ಯ ಹೃದಯ ಸ್ತೋತ್ರವನ್ನು ಅವರು ಉಪದೇಶ ಪಡೆದಂತೆ ವಿಡಂಬನೆ ಮಾಡಿದ್ದಾರೆ. ಆ ಆದಿತ್ಯ ಹೃದಯ ಅಂದರೆ ಆದಿತ್ಯ ಹೃತ್ ಅಯ ಅಂದರೆ ಆದಿತ್ಯನ ಹೃದಯದಲ್ಲಿರುವ ಭಗವಂತ, ಅವನದೇ ಸ್ತೋತ್ರ ಅದು. ಹಾಗೆ ಆದಿತ್ಯಾಂತರ್ಗತ ಭಗವಂತನ ಸ್ತೋತ್ರವನ್ನು ಅವತ್ತು ನಾವು ಪಾರಾಯಣ ಮಾಡಿ ಆ ಭಗವಂತನ ನೆನಪನ್ನು ತಂದುಕೊಳ್ಬೇಕು ಅನ್ನುವುದನ್ನು ನಾವು ರಥಸಪ್ತಮಿಯ ದಿವಸದಲ್ಲಿ ಗಮನಿಸಬೇಕು. ಇದಿಷ್ಟು ರಥಸಪ್ತಮಿಯನ್ನು ಆಚರಣೆ ಮಾಡತಕ್ಕಂಥ ಒಂದು ಪ್ರಾಚೀನ ಸಂಪ್ರದಾಯ ಎಂಬುದಾಗಿ ಈ ರಥಸಪ್ತಮಿಯ ಶುಭಾಶಯದೊಂದಿಗೆ ರಥಸಪ್ತಮಿಯ ಆಚರಣೆಯ ಕ್ರಮವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.